ಕುರಿ ಕಾಯುವ ಒಬ್ಬ ಆತನಿಗೆ ಮಹಾಲಕ್ಷ್ಮಿಯ ಪ್ರೇರಣೆ, ಮಹಾಲಕ್ಷ್ಮಿಯ ಆರಾಧನೆಯಿಂದ ಅವನ ಬಾಳು ಧನ್ಯವಾಗುತ್ತೆ. ಆತನ ದಯೆಯಿಂದ ಲಕ್ಷಾಂತರ ಭಕ್ತರು ಆಕೆಯ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಕೆರೆ ದಡದಲ್ಲಿ ಕುರಿ ಕಾಯುತ್ತಿದ್ದವನಿಗೆ ಒಲಿದಂತಹ ಮಹಾಲಕ್ಷ್ಮಿಯ ಕಥೆಯಿದು. ಮಹಾಲಕ್ಷ್ಮೀ ದೇವಿಯು ನಾನು ನಿಮ್ಮ ಮನೆಗೆ ಬರಲಾ ಎಂದು ಆತನನ್ನೇ ಕೇಳಿ ಕೊನೆಗೆ ಆತನ ಮನೆಗೆ ಬಂದು ನೆಲೆಸ್ತಾಳೆ. ಅಂತಹ ರೋಚಕವಾದ ಕಥೆಯ ಬಗ್ಗೆ ಕೇಳಿದ್ದೀರಾ? ಹಾಗಾದರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಅಂತಹ ರೋಚಕವಾದ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಓಂ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ವೀಕ್ಷಕರೇ, ತುಮಕೂರು ಜಿಲ್ಲೆಯ ಸುಪ್ರಸಿದ್ಧ ಪ್ರವಾಸಿ ಪುಣ್ಯಕ್ಷೇತ್ರಗಳು ಹಲವಾರಿವೆ. ಅದರಲ್ಲಿ ಗೊರವನಹಳ್ಳಿಯ ಮಹಾಲಕ್ಷ್ಮಿ ಸನ್ನಿಧಾನ ಸಿರಿದೇವಿಗೆ ಮೀಸಲಾದ ಕರ್ನಾಟಕದ ಏಕೈಕ ಧಾರ್ಮಿಕ ಕ್ಷೇತ್ರ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ತುಮಕೂರು ಜಿಲ್ಲೆಯ ಸುಪ್ರಸಿದ್ಧ ಪ್ರವಾಸಿ ಪುಣ್ಯಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಿಗೆ ಮೀಸಲಾದಂತಹ ಕ್ಷೇತ್ರ. ಶ್ರಾವಣ ಮಾಸದ ಶುಭ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕ್ಷೇತ್ರಕ್ಕೆ ಲಕ್ಷಾಂತರ ಭಕ್ತಾದಿಗಳ ಆಗಮನವಾಗುತ್ತೆ. ಅಂತಹ ಪುಣ್ಯಕ್ಷೇತ್ರ ಗೊರವನಹಳ್ಳಿ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ಎಂಬ ಪುಟ್ಟ ಹಳ್ಳಿಯಲ್ಲಿ ನೆಲೆಸಿದ್ದಾಳೆ ತಾಯಿ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಯು ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾ ಭಕ್ತರಿಗೆ ಅಷ್ಟೈಶ್ವರ್ಯಗಳನ್ನು ಕರುಣಿಸ್ತಾ ಇದ್ದಾಳೆ. ಸ್ನೇಹಿತರೆ, ಭಕ್ತರ ಸೆಳೆಯುವ ಈ ಕ್ಷೇತ್ರದ ಮಹಿಮೆಯನ್ನು ತಿಳಿದುಕೊಳ್ಳಲೇಬೇಕು. ಮಹಾಲಕ್ಷ್ಮಿ ದೇವಾಲಯದ ಬಲಭಾಗದಲ್ಲಿ ತೀತಾ ಜಲಾಶಯ, ಶ್ರೀ ಲಕ್ಷ್ಮೀ ಮೂಡಿಬಂದ ಅಬ್ಬಯ್ಯನ ಕೆರೆ ಇದೆ. ಏನಪ್ಪ ಲಕ್ಷ್ಮೀ ಮೂಡಿಬಂದ ಕೆರೆ ಅಂತ ಗೊಂದಲದಲ್ಲಿದ್ದೀರಾ? ಹಾಗಾದರೆ ಬನ್ನಿ ತಿಳಿದುಕೊಳ್ಳೋಣ. ಮಹಾಲಕ್ಷ್ಮಿಯು ಇಲ್ಲಿ ನೆಲೆಸಲು ಕಾರಣನೇ ಅಬ್ಬಯ್ಯ ಎಂಬಾತ. ಅಬ್ಬಯ್ಯ ಎಂಬಾತ ಕಡುಬಡವ. ಆತನ ಮನೆಗೆ ಬರ್ತೀನಿ ಎನ್ನುವ ಧ್ವನಿಯೊಂದು ಕೇಳುತ್ತೆ. ಆತ ಪ್ರತಿನಿತ್ಯದಂತೆ ಕೆರೆಯ ತೀರಕ್ಕೆ ಬಂದಾಗ ಅಲ್ಲಿ ನಾನು ನಿಮ್ಮ ಮನೆಗೆ ಬರ್ತೀನಿ ಕರೆದುಕೊಂಡು ಹೋಗು, ನಾನು ನಿಮ್ಮ ಮನೆಗೆ ಬರ್ತೀನಿ ಕರೆದುಕೊಂಡು ಹೋಗು ಎಂಬುವ ಧ್ವನಿ ಕೇಳುತ್ತೆ. ಮೊದಲು ಹೆದರಿದ ಅಬ್ಬಯ್ಯ ಈ ವಿಷಯವನ್ನು ಬಂದು ಕಮಲಮ್ಮ ಎಂಬ ತಾಯಿಗೆ ಹೇಳಿದ. ಆಕೆ ನೀನು ದೆವ್ವವಾಗಿದ್ದರೆ ಬರಬೇಡ, ದೇವರಾಗಿದ್ದರೆ ಬಾ ಎಂದು ಆಕೆಗೆ ಏಳು ಎನ್ನುವ ಮಾತನ್ನು ಹೇಳ್ತಾಳೆ. ತಾಯಿಯ ಮಾತನ್ನು ಕೇಳಿದಂತಹ ಅಬ್ಬಯ್ಯ ಮರುದಿನ ಅದೇ ಸ್ಥಳಕ್ಕೆ ಬರ್ತಾನೆ. ಎಂದಿನಂತೆ ನಾನು ನಿಮ್ಮ ಮನೆಗೆ ಬರ್ತೀನಿ ಕರೆದುಕೊಂಡು ಹೋಗು, ನಾನು ನಿಮ್ಮ ಮನೆಗೆ ಬರ್ತೀನಿ ಕರೆದುಕೊಂಡು ಹೋಗು ಎನ್ನುವ ಧ್ವನಿ. ತಾಯಿ ಹೇಳಿದಂತೆ ಅಬ್ಬಯ್ಯ ನೀನು ದೆವ್ವವಾಗಿದ್ದರೆ ಬರಬೇಡ, ದೇವರಾಗಿದ್ದರೆ ಬಾ ಎಂದು ಹೇಳ್ತಾನೆ. ಅಂದಿನಿಂದ ಅಬ್ಬಯ್ಯನ ಹಿಂದೆ ಬರ್ತಾಳೆ ಮಹಾಲಕ್ಷ್ಮಿ. ಅಬ್ಬಯ್ಯನ ಮನೆಯಲ್ಲಿ ಬಂದು ನೆಲೆಸ್ತಾಳೆ. ಸ್ನೇಹಿತರೆ, ಕಮಲಮ್ಮ ದೇವಿಯ ಬೃಂದಾವನ ಕೂಡ ಮಹಾಲಕ್ಷ್ಮಿಯ ದೇವಸ್ಥಾನದ ಪಕ್ಕದಲ್ಲಿರೋದನ್ನು ಕಾಣಬಹುದು. ದೇವಿಯ ಎಡಭಾಗದಲ್ಲಿ ಮಂಚಾಲ ನಾಗಪ್ಪ ಈಗ ಅಲ್ಲಿ ಹುತ್ತ ಬೆಳೆದಿದೆ. ಹಿಂಭಾಗದಲ್ಲಿ ಆದಿಶಕ್ತಿ, ದಕ್ಷಿಣದಲ್ಲಿ ಓಣಿನಾಗನ ಶಿಲೆ, ದೇವಿಯ ಕಮಲಪಾದವಿದೆ. ಜಲಾಶಯದ ಕೆಳಗಿನ ಹುಣಸೆ ಮರದಲ್ಲಿ ಗಣಪತಿಯ ಶಿಲೆಗಳು ಕೂಡ ಕಾಣುತ್ತೆ. ಸ್ನೇಹಿತರೆ, ಮೊದಲು ಕಳ್ಳರು ನಿರ್ಮಿಸಿದ ಕಲ್ಲು ಮಂಟಪವಿರುತ್ತೆ. ಅಬ್ಬಯ್ಯ ಸೋದರರ ನಂತರ ನಿಂತು ಹೋದಂತಹ ಲಕ್ಷ್ಮೀ ಪೂಜೆಯನ್ನು ತೋಟದಪ್ಪ ಎನ್ನುವರು ನಡೆಸ್ತಾರೆ. ತೋಟದಪ್ಪ ಕಟ್ಟಿದ ಗುಡಿಯಲ್ಲಿನ ಲಕ್ಷ್ಮೀ ಶಿಲೆ ಹಣ ದೋಚಲು ಬಂದ ಕಳ್ಳರಿಗೆ ಕುಳಿತಲ್ಲಿಯೇ ಕಣ್ಣು ಕಾಣದಾಗಿ ಕುರುಡರಾಗಿ ಪವಾಡ ಸದೃಶವೇ ನಡೆಯುತ್ತೆ. ಹೌದು, ತೋಟದಪ್ಪನು ಕಳ್ಳರಿಗೆ ಲಕ್ಷ್ಮಿಯನ್ನು ಪ್ರಾರ್ಥಿಸಿ 48 ದಿನಗಳಲ್ಲಿ ಮಂಟಪವನ್ನು ಕಟ್ಟಿಸಿದರೆ ಮತ್ತೆ ನಿಮಗೆ ಕಂಡು ಬರುತ್ತೆ ಎಂದಾಗ ಕಳ್ಳರು ಒಪ್ಪಿ ಗುಡಿಯನ್ನು ಕಟ್ಟಿಸಿದ ನಂತರ ದೇವಿಯು ಗುಡಿಯಿಂದ ಮಂಟಪಕ್ಕೆ ಬಂದು ನೆಲೆಸ್ತಾಳೆ ಎನ್ನುವ ಕಥೆಯೂ ಇದೆ. ನಂತರ ಆ ಕಳ್ಳರಿಗೆ ಕಣ್ಣು ಕೂಡ ಬಂತಂತೆ. ಕಮಲಮ್ಮನಿಗೆ ಒಲಿದಂತಹ ಮಹಾಲಕ್ಷ್ಮಿ ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿಯ ಗ್ರಾಮದ ಕಮಲಮ್ಮ ಗೊರವನಹಳ್ಳಿಯ ಶಾನುಭೋಗ ಸುಬ್ಬರಾಯ ಧರ್ಮಪತ್ನಿಯಾಗಿ 1925ರಲ್ಲಿ ಆಗಮಿಸಿದ ನಂತರ ಹಲವು ವರ್ಷ ನಿಂತು ಹೋಗಿದ್ದ ಲಕ್ಷ್ಮೀ ಪೂಜೆಯನ್ನು ಮತ್ತೆ ಪ್ರಾರಂಭಿಸ್ತಾರೆ. ಕಮಲಮ್ಮನವರ ನಿಸ್ವಾರ್ಥ ಸೇವೆಯಿಂದ ಗೊರವನಹಳ್ಳಿಗೆ ಭೇಟಿ ನೀಡಿದ ಭಕ್ತರಿಗೆ ಫಲಗಳು ಹೆಚ್ಚಾಗಿವೆ. ಕಲಿಯುಗದ ದೇವತೆ ಎಂದರೆ ಪ್ರಸಿದ್ಧವಾಗಿದ್ದಾರೆ ಕಮಲಮ್ಮ. ಕಮಲಮ್ಮನ ಅಪಾರ ದೈವಭಕ್ತಿಯಿಂದ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗಿ ಗೊರವನಹಳ್ಳಿ ಪುಣ್ಯಕ್ಷೇತ್ರ ನಾಡಿನ ಲಕ್ಷ್ಮಿಗೆ ಮೀಸಲಾದಂತಹ ಅತ್ಯಂತ ಪವಿತ್ರ ಹಾಗೂ ಪ್ರಸಿದ್ಧ ಕ್ಷೇತ್ರವಾಗಿದೆ. ಮಹಾಮಾತೆ ಕಮಲಮ್ಮ ಇಂದಿಗೆ ನಮ್ಮ ಬಳಿ ಇಲ್ಲ, ಅಂದರೆ ಅವರು ದೈವಾಧೀನರಾಗಿದ್ದಾರೆ.
ಸ್ನೇಹಿತರೆ, ಅರಸು ವಂಶಸ್ಥರಾದ ಅಬ್ಬಯ್ಯನ ಕುಟುಂಬ ಗೊರವನಹಳ್ಳಿ ಸಮೀಪದ ನರಸಯ್ಯನ ಪಾಳ್ಯಕ್ಕೆ ಬಂದು ನೆಲೆಸುತ್ತೆ. ಆದರೂ ಕಡು ಬಡತನದಲ್ಲಿ ಬಾಳ್ಬೇಕಾಗತ್ತೆ. ಅಬ್ಬಯ್ಯ ಕೆರೆ ನೀರಿನಲ್ಲಿ ಶಂಖ, ಚಕ್ರ, ಪದ್ಮ ನಾಮಗಳಿಂದ ಶೋಭಿಸುವ ಲಕ್ಷ್ಮಿಯಿರುವ ಶಿಲೆಯನ್ನು ಮನೆಗೆ ತರ್ತಾನೆ. ಅರಸ ಅವುಗಳನ್ನು ಮನೆಗೆ ತಂದು ನಿತ್ಯ ಪೂಜೆ ಮಾಡಿದ ಸ್ಥಳವೇ ಇಂದು ಗೊರವನಹಳ್ಳಿ ಪುಣ್ಯಕ್ಷೇತ್ರವಾಗಿದೆ. ಇಂದಿಗೂ ನರಸಯ್ಯನ ಪಾಳಿದ ಕೆರೆಯು ಅಬ್ಬಯ್ಯನ ಕೆರೆ ಅಂತಾನೆ ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ಗೊರವನಹಳ್ಳಿಗೆ ಬರಲು ಹಲವಾರು ಮಾರ್ಗಗಳಿವೆ. ಇಂದು ಅನೇಕ ರೀತಿಯ ಬಸ್ ಸೌಲಭ್ಯ ಕೂಡ ಇದೆ. ಬೇಡಿದ ವರವನ್ನು ನೀಡುವಂತಹ ಕರುಣಾಮಯಿ ಗೊರವನಹಳ್ಳಿ ಮಹಾಲಕ್ಷ್ಮಿಯ ಹಬ್ಬದ ದಿನ ದೇವಿಯ ದರ್ಶನ ಮಾಡಿದ್ರೆ ಮಹಿಳೆಯರ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಲಕ್ಷದೀಪೋತ್ಸವ ಹೊಸ ವರ್ಷಕ್ಕೆ ತಪ್ಪದೆ ಜನ ಇಲ್ಲಿಗೆ ಬರ್ತಾರೆ. ಅಷ್ಟೇ ಅಲ್ಲದೆ ಶ್ರಾವಣ ಮಾಸದಲ್ಲೂ ಅಧಿಕವಾದ ಜನ ಸೇರ್ತಾರೆ. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರದಂದು ವಿಶೇಷವಾದ ಪೂಜೆಗಳು ನಡೆಯುತ್ತೆ. ಜನಗಳ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಹಾಗೆ ಅನ್ನದಾನ ಕೂಡ ಪ್ರತಿದಿನ ನಡೆಯುತ್ತೆ. ಸ್ನೇಹಿತರೆ, ಇಂತಹ ವಿಶೇಷವಾದ ಶಕ್ತಿಪೀಠವಿರುವಂತಹ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ ಅಂತ ಕೇಳ್ಕೊಳ್ತಾ, ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.